ಇರಾನ್ ಇಸ್ರೇಲ್ ಯುದ್ಧ ಇದೀಗ ಭಾರತದ ಅಂಚಿನಲ್ಲೂ ಕೂಡ ಆಗ್ತಾ ಇದೆ. ಭಾರತದ ಸೆರಗಿನಲ್ಲೇ ಇರಾನ್ ಯುದ್ಧ ನೌಕೆಯನ್ನ ಧ್ವಂಸ ಮಾಡಲಾಗಿದೆ. ಇರಾನ್ ಯುದ್ಧ ನೌಕೆಯನ್ನ ಹೊಡೆದುರುಳಿಸಿದೆ ಅಮೆರಿಕ. ಇದೀಗ ಹಿಂದೂ ಮಹಾಸಾಗರದಲ್ಲಿ ಐಆರ್ಐಎಸ್ ಯುದ್ಧ ನೌಕೆ ಉಡೀಸಾಗಿದೆ. ನೌಕೆ ಮೇಲೆ ಅಮೆರಿಕ ಸಬ್ ಮೆರಿನ್ನಿಂದ ಕ್ಷಿಪಣಿ ದಾಳಿಯನ್ನ ಮಾಡಲಾಯಿತು. ಈ ಒಂದು ಕ್ಷಿಪಣಿ ದಾಳಿಯಲ್ಲಿ ಒಟ್ಟು 87 ಮಂದಿ ಜಲಸಮಾಧಿಯಾಗಿದ್ದಾರೆ. 60ಕ್ಕೂ ಅಧಿಕ ಮಂದಿ ಕಣ್ಮರೆಯಾಗಿದ್ದಾರೆ. ಇನ್ನೂ ಕೂಡ ಆ 60 ಮಂದಿ ಏನಾಗಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿ ಸಿಗ್ತಾ ಇಲ್ಲ. ಉದ್ವಿಗ್ನ ಪರಿಸ್ಥಿತಿಯನ್ನ ತಲುಪ್ತಾ ಇದೆ ಈಗಾಗಲೇ ಇರಾನ್ ಇಸ್ರೇಲ್ ಯುದ್ಧ. ಅಮೆರಿಕ ಇಸ್ರೇಲ್ ಒಟ್ಟಿಗೆ ಕೈ ಜೋಡಿಸಿ ಕೆಲವೊಂದಷ್ಟು ದಾಳಿಗಳನ್ನ ಕೂಡ ಮಾಡಿದೆ. ಇದಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಇರಾನ್ ಕೂಡ ದಾಳಿಯನ್ನ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಭಾರತದ ಸೆರಗಿನಲ್ಲೇ ಇರಾನ್ ಯುದ್ಧ ನೌಕೆಯನ್ನ ಧ್ವಂಸ ಮಾಡಿರುವಂಥದ್ದು. ಇರಾನ್ ಯುದ್ಧ ನೌಕೆಯನ್ನ ಹೊಡೆದುರುಳಿಸಿದೆ ಅಮೆರಿಕ. ಭಾರತದ ಅಂಚಿನಲ್ಲೇ ತಲುಪಿ ಇರಾನ್ ಇಸ್ರೇಲ್ ಯುದ್ಧ. ಭಾರತದ ಸೆರಗಿನಲ್ಲೇ ಇರಾನ್ ಯುದ್ಧ ನೌಕೆಯನ್ನ ಧ್ವಂಸ ಮಾಡಲಾಗಿದೆ. ಇರಾನ್ ಯುದ್ಧ ನೌಕೆಯನ್ನ ಅಮೆರಿಕ ಇದೀಗ ಹೊಡೆದುರುಳಿಸಿದೆ. ಹಿಂದೂ ಮಹಾಸಾಗರದಲ್ಲಿ ಐಆರ್ಐಎಸ್ ಯುದ್ಧ ನೌಕೆಯನ್ನ ಉಡೀಸ್ ಮಾಡಲಾಗಿದೆ. ನೌಕೆ ಮೇಲೆ ಅಮೆರಿಕ ಸಬ್ಮೆರಿನ್ನಿಂದ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿತ್ತು. 87 ಮಂದಿ ಜಲಸಮಾಧಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ 60ಕ್ಕೂ ಅಧಿಕ ಮಂದಿ ಕಣ್ಮರೆಯಾಗಿದ್ದಾರೆ. ಭಾರತದಿಂದ ಜಂಟಿ ಕವಾಯತ್ ನಡೆಸಿ ವಾಪಸ್ ಆಗ್ತಿದ್ದಂಥ ನೌಕೆ ಇದು. ಈ ಸಂದರ್ಭದಲ್ಲಿ ದಾಳಿಯನ್ನ ಮಾಡಲಾಗಿದೆ. ಸಂಪೂರ್ಣವಾಗಿ ನೌಕೆಯನ್ನ ಧ್ವಂಸಗೊಳಿಸಲಾಗಿದೆ. ನೌಕೆ ಮೇಲೆ ಅಮೆರಿಕ ಸಬ್ಮೆರಿನ್ನಿಂದ ಕ್ಷಿಪಣಿ ದಾಳಿಯಾಗಿರುವಂಥದ್ದು. 87 ಮಂದಿ ಜಲಸಮಾಧಿಯಾಗಿದ್ದಾರೆ. 60ಕ್ಕೂ ಅಧಿಕ ಮಂದಿ ಕಣ್ಮರೆಯಾಗಿದ್ದಾರೆ. ಭಾರತದ ಅಂಚಿನಲ್ಲೇ ನಡೀತಾ ಇದೆ ಇದೀಗ ಇರಾನ್ ಇಸ್ರೇಲ್ ಯುದ್ಧ. ಇರಾನ್ ಯುದ್ಧ ನೌಕೆಯನ್ನ ಧ್ವಂಸಗೊಳಿಸಲಾಗಿದೆ. ಹಿಂದೂ ಮಹಾಸಾಗರದಲ್ಲಿ ಅಮೆರಿಕದ ಜಲಾಂತರ್ಗಾಮಿ ನೌಕೆಯನ್ನ ನಡೆಸಿದ ದಾಳಿಗೆ ಇರಾನ್ ಯುದ್ಧ ನೌಕೆ ಮುಳುಗಡೆಯಾಗಿರುವಂಥದ್ದು. 87 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಐರಿಸ್ ದೇನಾ ಎಂಬ ಯುದ್ಧ ನೌಕೆ ಕೇವಲ ವಾರಗಳ ಹಿಂದಷ್ಟೇ ಭಾರತದಲ್ಲಿ ನೌಕಾ ಸಮರಾಭ್ಯಾಸದಲ್ಲಿ ಭಾಗವಹಿಸಿತ್ತು. ಮೌರ್ಜ್ ಕ್ಲಾಸ್ ಫ್ರಿಗೇಟ್ ಆಗಿರುವಂಥ ಐರಿಸ್ ದೇನಾ 2024ರಲ್ಲಿ ಭಾರತಕ್ಕೆ ಬಂದಿತ್ತು. ಬಹುಪಕ್ಷೀಯ ನೌಕಾ ಅಭ್ಯಾಸ ಮಿಲ್ನಲ್ಲಿ ಭಾಗವಹಿಸಿತ್ತು. ಅದಾದ ನಂತರ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ದಾಳಿಯನ್ನ ಮಾಡಲಾಗಿದೆ. ದಾಳಿಯಲ್ಲಿ ಇರಾನ್ನ ನೌಕೆಯನ್ನ ಸಂಪೂರ್ಣವಾಗಿ ಉಡೀಸ್ ಮಾಡಿರುವಂಥದ್ದು. ರಕ್ಷಣಾ ಕಾರ್ಯದರ್ಶಿ ಪೀಟರ್ ಹೆಗ್ಸತ್ ಜಲಾಂತರ್ಗಾಮಿ ದಾಳಿಯನ್ನ ದೃಢಪಡಿಸಿದ್ದಾರೆ. ಈಗಾಗಲೇ ಅಂತಾರಾಷ್ಟ್ರೀಯ ನೀರಿನಲ್ಲಿ ಸುರಕ್ಷಿತವಾಗಿ ಭಾವಿಸಿದ್ದಂಥ ಇರಾನಿನ ಯುದ್ಧ ನೌಕೆಯನ್ನ ಅಮೆರಿಕದ ಜಲಾಂತರ್ಗಾಮಿ ನೌಕೆ ಹೊಡೆದು ಉರುಳಿಸಿರುವಂಥದ್ದು. ಈಗಾಗಲೇ ಕುರಿತಾಗಿ ಅಧಿಕೃತ ಮಾಹಿತಿ ಕೂಡ ಲಭ್ಯ ಆಗಿದೆ. ಭಾರತದಿಂದ ಜಂಟಿ ಕವಾಯತನ್ನ ನಡೆಸಿ ವಾಪಸ್ ಹೋಗ್ತಾ ಇತ್ತು ಈ ಒಂದು ನೌಕೆಯನ್ನ ಇದೀಗ ಅಮೆರಿಕ ಸೇನೆ ಹೊಡೆದುರುಳಿಸಿರುವಂಥದ್ದು. ಇರಾನ್ ಯುದ್ಧ ನೌಕೆಯನ್ನ ಧ್ವಂಸ ಮಾಡಲಾಗಿದೆ. ನೌಕಾ ಮೇಲೆ ಅಮೆರಿಕ ಸಬ್ಮೆರಿನ್ನಿಂದ ಕ್ಷಿಪಣಿ ದಾಳಿಯನ್ನ ಮಾಡಲಾಗಿತ್ತು. ಕ್ಷಿಪಣಿ ದಾಳಿ ಆದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಉಡೀಸಾಗಿರುವಂಥದ್ದು. 87 ಮಂದಿ ಜಲಸಮಾಧಿ ಆಗಿದ್ರೆ ಉಳಿದವರು ಕಣ್ಮರೆಯಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಆ ಉಳಿದವರು ಮೃತಪಟ್ಟಿದ್ದಾರೆ ಅನ್ನುವಂತಹ ಶಂಕೆ ಕೂಡ ಇನ್ನೊಂದು ಕಡೆನಲ್ಲಿ ವ್ಯಕ್ತವಾಗ್ತಾ ಇದೆ. ಕೇವಲ ಮಿಲಿಟರಿ ಪ್ರದೇಶಗಳನ್ನಷ್ಟೇ ಟಾರ್ಗೆಟ್ ಮಾಡ್ತಿಲ್ಲ, ಇದೀಗ ಎಲ್ಲ ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಜನನಿಬಿಡ ಪ್ರದೇಶಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು. ಭಾರತದಿಂದ ಜಂಟಿ ಕವಾಯತನ್ನ ನಡೆಸಿ ವಾಪಸ್ ಆಗ್ತಿದ್ದಂಥ ನೌಕೆಯನ್ನ ಇದೀಗ ಉಡೀಸ್ ಮಾಡಲಾಗಿದೆ. 60ಕ್ಕೂ ಅಧಿಕ ಮಂದಿ ಈ ಸಂದರ್ಭದಲ್ಲಿ ಕಣ್ಮರೆಯಾಗಿದ್ದಾರೆ. ಅವರೆಲ್ಲರೂ ಕೂಡ ಮೃತಪಟ್ಟಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿರುವಂಥದ್ದು ಇದೇ ಸಂದರ್ಭದಲ್ಲಿ. ಇರಾನ್ ಯುದ್ಧ ನೌಕೆಯನ್ನ ಧ್ವಂಸಗೊಳಿಸಲಾಗಿದೆ. 87 ಮಂದಿ ಜಲಸಮಾಧಿಯಾಗಿದ್ದಾರೆ. ಭಾರತದಿಂದ ಜಂಟಿ ಕವಾಯತನ್ನು ನಡೆಸಿ ವಾಪಸ್ ಆಗ್ತಿದ್ದಂತಹ ನೌಕೆ ಸಂಪೂರ್ಣವಾಗಿ ಧ್ವಂಸವಾಗಿದೆ. ಇರಾನ್ ಯುದ್ಧ ನೌಕೆಯನ್ನ ಧ್ವಂಸಗೊಳಿಸಿದೆ ಅಮೆರಿಕ. ನಿಮ್ಮ ದಾಳಿಗೆ ಶೀಘ್ರವೇ ಪ್ರತ್ಯುತ್ತರವನ್ನ ಕೊಡ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಗರ್ಚಿ ಟ್ವೀಟ್ ಮಾಡಿದ್ದಾರೆ.
ಇರಾನ್ ಕರಾವಳಿಯಿಂದ ಬಹು ದೂರದಲ್ಲಿ ಅಟ್ಯಾಕ್ ಮಾಡಲಾಗಿದೆ. 2000 ಕಿಲೋಮೀಟರ್ ದೂರದಲ್ಲಿ ಅಮೆರಿಕ ದೌರ್ಜನ್ಯವನ್ನ ಮಾಡಿರುವಂಥದ್ದು. ಯಾವುದೇ ಮುನ್ಸೂಚನೆ ಇಲ್ಲದೆ ದಾಳಿಗೆ ಖಂಡನೆಯನ್ನ ವ್ಯಕ್ತಪಡಿಸಲಾಗಿದೆ. ನಿಮ್ಮ ಈ ದೌರ್ಜನ್ಯದ ಕ್ರಮಕ್ಕೆ ನೀವು ಬೆಲೆ ತೆತ್ತುತ್ತೀರಿ ಅಂತ ಕೂಡ ಈ ಸಂದರ್ಭದಲ್ಲಿ ಇರಾನ್ ಎಚ್ಚರಿಕೆಯನ್ನ ಕೊಟ್ಟಿದೆ. ಈಗಾಗಲೇ ಒಂದ್ ಕಡೆನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇರಾನ್ಗೆ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಬೇಡ, ನಮ್ಮ ಹತ್ರ ಬೇಡ ಅನ್ನುವ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇರುವಂಥದ್ದು. ಆದ್ರೆ ಇರಾನ್ ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ. ಖಮೇನಿ ಹತ್ಯೆ ಆದ ಬಳಿಕ ಶತಾಯಗತಾಯ ನಾವು ನಿಮ್ಮ ಮೇಲೆ ಸೇಡನ್ನ ತೀರಿಸ್ಕೊಳ್ತೀವಿ ಅಂತ ಹೋರಾಟವನ್ನ ಮಾಡ್ತಾ ಇದೆ. ಕೆಲವೊಂದಷ್ಟು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಯುದ್ಧವನ್ನ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇದೀಗ ಇರಾನ್ ಸಚಿವನಿಂದ ಕೂಡ ಬೆದರಿಕೆಯನ್ನ ಹಾಕಲಾಗಿದೆ. ನೀವು ಮಾಡಿರುವಂತಹ ಈ ಒಂದು ದಾಳಿಗೆ ಪ್ರತ್ಯುತ್ತರವನ್ನ ಶೀಘ್ರದಲ್ಲಿ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಾಗಿದೆ. ಇರಾನ್ ಸಚಿವರಿಂದ ಒಂದು ಬೆದರಿಕೆಯನ್ನ ಹಾಕಿರುವಂಥದ್ದು. ನಿಮ್ಮ ಈ ದೌರ್ಜನ್ಯಕ್ಕೆ ನೀವು ಬೆಲೆಯನ್ನ ತೆತ್ತುತ್ತೀರಿ ಅಂತ ಇದೀಗ ಇರಾನ್ ಸಚಿವರು ಕೂಡ ಒಂದು ರೀತಿಯಾದಂತಹ ಬೆದರಿಕೆಯನ್ನ ಕೂಡ ಕೊಟ್ಟರು.